ಎಲ್ಲಿ ನೋಡಿದ್ರೆ ಅಲ್ಲಿ ಸುಸು ಹೋಯ್ತಾರಪ್ಪ. ನೋಡಿ ಬಾಯ್ಸ್ ಯಾರಿದ್ದಾರೆ ಅಂತ. ಟ್ರಿಪಲ್ ರಶ್, ಒನ್ ಆಫ್ ಮೈ ಫೇವ್ರೇಟ್ ಯೂಟ್ಯೂಬರ್. ಕೋಲಾರು. ಹಾಂ ಬ್ರೋ, ನೋಡಿ ಅಮೃತ್ ಕನ್ನಡಿಗ ಅವ್ರ ಚಾನಲ್ಲು, ಅವರಿಗೂ ಒಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಿಮಗೆ ಥ್ಯಾಂಕ್ ಯು ಸೋ ಮಚ್. ಮಾಡ್ತಾ ಇರಿ. Twice a month we can pop up here, show our metal. We can feel the dirt. ಎಲ್ರಿಗೂ ನಮಸ್ಕಾರ. ಮತ್ತೊಂದು ಲಾಗ್ಗೆ ಸ್ವಾಗತ ಸುಸ್ವಾಗತ. ಇದೇ ನೋಡಿ ನಾನು ನಿನ್ನೆ ತಗೊಂಡಿದ್ದು ರೈನಾಕ್ಸ್ ಲೆವೆಲ್ 2 ಜಾಕೆಟು. ಇವತ್ತೊಂದು ರೈಡ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ತುಂಬ ಲೇಟ್ ಆಗೈತೆ. 9 ಗಂಟೆಗೆ ಇಲ್ಲಿ ಬಿಡಬೇಕಿತ್ತು KRಪುರಮು. ಅಲ್ಲಿ ನನ್ನ ಫ್ರೆಂಡ್ ವೆಯ್ಟ್ ಮಾಡ್ತಾ ಇದ್ದಾಳೆ. ಬನ್ನಿ ಅಲ್ಲೋಗಿ ಸಿಗೋಣ. ನನ್ನ ಫ್ರೆಂಡು ಇಲ್ಲೇ ಎಲ್ಲ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ಲು. ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಹೋಗ್ತಾ ಗೊತ್ತಾಗುತ್ತೆ ಹೋಗಿ ನನ್ನ ಮಗನು ಟೈಮಿಗೆ ಬರಲ್ಲ ಅಂತ. ನೋಡಿ ಎಲ್ಲ ಫುಲ್ ರೆಡಿ ಆಗಿದ್ದಾಳೆ, ಗೇರ್ಸಲ್ಲಿ ಹಾಕೊಂಡು. ನೀನೇನೋ ಫೋನ್ ಮಾಡ್ತಾ ಇರೋದು? ಹಾಕೊಂಡು ರೆಡಿ ಆಗಿಬಿಟ್ಟಿದ್ಯಾ? ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸ್ಬಿಟ್ಟವನಪ್ಪ ಕೋಲಾರ ಹುಡುಗ. ಫಾಲೋ ಮಾಡಿಬಿಡಿ ಎಲ್ಲರೂ. ಓಕೆ, ಇವತ್ತು ಮ್ಯಾಂಗೋ ಫಾರ್ಮ್ ಅಂತ ಹೊಸ್ದಾಗಿ ಓಪನ್ ಆಗ್ತಿದೆ. ಅದನ್ನು ಸ್ಟಾರ್ಟಿಂಗ್ ನೋಡೋಕೆ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಮ್ಯಾಂಗೋ ಫಾರ್ಮ್ ಅಂತ ಹೊಸ್ದಾಗಿ ಡರ್ಟ್ ಟ್ರ್ಯಾಕ್ ರೆಡಿ ಮಾಡಿದ್ದಾರೆ. ಇನ್ವಿಟೇಷನ್ ಬಂದಿದೆ, ಹೋಗ್ತಾ ಇದ್ದೀವಿ. ನಾನು ಕೋಲಾರ ಹುಡುಗ, ಅಮೃತ್ ಕನ್ನಡಿಗ. ಅಮೃತ್ ಒಬ್ಬನೇ ಆಗ್ಬಿಡ್ತಾನೆ ಪಾಪ. ಯಾಕೋ ನಿಧಾನಕ್ಕೆ ಬರ್ತಾವನಲ್ಲ, ಸ್ಲೋ ಮೋಷನ್ ಥರ. ಯಾವ್ದಾರ ಹುಡುಗಿನ ನೋಡ್ಕೊಬರ್ತಾವನ ಹಿಂಗೆ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಏನೇ ಹೇಳಿ, ನಮ್ಮ ಎಕ್ಸ್ಪಲ್ಸ್ ಗಾಡಿ ಅಂತೂ ಮಜಾನೇ ಮಜಾ. ಎಲ್ಲರೂ ನಮ್ಮನ್ನೇ ನೋಡ್ತಾವ್ರಲ್ಲ, ದೃಷ್ಟಿ ಮಾಡ್ಬೇಡಪ್ಪ, ನೋಡಿದ್ರು ಪರವಾಗಿಲ್ಲ. ನೋಡು, ಹೀರೋ ರೇಂಜಾಗಿ ರೆಡಿ ಆಗ್ಬಿಟ್ಟವನೇ. ಯಾರು ಹೇಳಿದ್ರು ನಿಮಗೆ? ಪೆಟ್ರೋಲ್ ಹಾಕ್ಸಿದೆ ಬರೋವಾಗ. ಹಾಂ, ಹೊಸ ಗ್ಲೌಸ್ ಹಾಕೊಂಡಿದ್ದೀನಿ. ಎಕ್ಸ್ಲೇಟ್ರ್ ಕೊಟ್ಟರೆ ಗೊತ್ತಾಯ್ತಾನೆ ಇಲ್ಲ. ಬಬ್ಲು ಎಲ್ಗೋ ಹೋಗ್ಬಿಟ್ಟವನೆ. ಹೊಸ ಗ್ಲೌಸು. ಲ್ಯಾಟ್ರಿ. ನಮ್ಮ ಬಬ್ಲು ಅಲ್ಲೇ ಲೆಫ್ಟ್ ತಕ್ಕೋಬಿಟ್ಟ. ಎಲ್ಗುರು ಬಂದ? ಸ್ಕೂಲ್ ಟು ರೈಡ್. ಎಲ್ಲೋದಪ್ಪ ಬಬ್ಲೋ? ಟೈಮ್ ಆಯ್ತು, ಬಾ ಲೇಪ. ಎತ್ಕೋದ್ಯೋ ಅಮೃತ, ನೀನು ಕಾತು ಸಾಕಾಗ್ಯದಪ್ಪ ಬೆಳಗ್ಗೆಯಿಂದ. ಇಲ್ಲೂ ಕಾಯಿಸ್ತೀಯಲ್ಲ ಯೋ. ತಡಿ ಒಂದ್ಸರಿ ಹೋಗ್ಬತ್ತೀನಿ. ಏನಾಯ್ತು? ಎಲ್ಲಿದ್ಯಾ? ಪೆಟ್ರೋಲ್ ಹಾಕ್ಸ್ಕೊತಿದ್ದ? ಸರಿ ಬಾ, ಇಲ್ಲೇ ನಿಲ್ಸ್ಕೊಂಡಿದ್ದೀನಿ. ಹೇಳ್ದೆ ಹಿಂಗೆ ಪೆಟ್ರೋಲ್ ಹಾಕ್ಸ್ಕೊಬರಕ್ಕೆ ಹೋಗ್ಬಿಟ್ರೆ ನಾವೇನು ಮಾಡ್ಬೇಕು ಗುರು? ಬಾಯಿಗೆ ಬಂದಿತ್ತು. ಇಲ್ಲ ಆದರೂ ಜೀವ. ನಮ್ಮ ಹುಡುಗರು ಚೆನ್ನಾಗಿ ಅರ್ಥ ಆಯ್ತವಪ್ಪ, ಡಬಲ್ ಮೀನಿಂಗಲ್ಲ. ಆದರೂ ಈ ಬಿಸಿಲಲ್ಲೆಲ್ಲ ಕಾಯಿಸ್ತಾನಲ್ಲ ಗುರು ಇವನು. 10ನೇ ಕ್ಲಾಸಲ್ಲಿ ಒಂದೇ ಬೆಂಚಲ್ಲಿ ಕಿತ್ತಾಡ್ಕೊಂಡು ಕೂರ್ತಿದ್ದು. ಬಬ್ಲು, ನೀನು ಗರ್ಲ್ ಫ್ರೆಂಡ್ ಏನೋ ಇದ್ಲಲ್ಲ, ಯಾರಿಗೋ ರೇಗಿಸ್ತಾ ಇದ್ವಲ್ಲ ಸ್ಕೂಲಲ್ಲಿ. 10th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಒಂದೇ ಸೆಕ್ಷನ್ ನಾವು. ಇವ್ರ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಕನ್ನಡ ಮ್ಯಾಮ್ ಕ್ಲಾಸಲ್ಲಿ ಪಟಾಕಿ ಹೊಡೆದಿದ್ರು ಗುರು. ಅದು ಮಾತ್ರ ನೆಕ್ಸ್ಟ್ ಲೆವೆಲು. ಕ್ಲಾಸ್ ರೂಮಲ್ಲಿ ಪಟಾಕಿ ಹೊಡೆದಿದ್ರು. ಮ್ಯಾಮ್ ಅಂತೂ ಫುಲ್ಲು ಪ್ರಿನ್ಸಿಪಲ್ ಹತ್ರಕ್ಕೆಲ್ಲ ಕರ್ಕೊಂಡು ಹೋಗಿ ಒಂದು ದಿನ ಫುಲ್ಲು ಹೊರಗೆ ನಿಲ್ಲಿಸಿ. ಬಿ ಸೆಕ್ಷನ್ ಅಂದ್ರೇ ತರಲೆ ಗ್ಯಾಂಗ್ ಅಂತ ಫುಲ್ ಫೇಮಸ್ ಆಗಿಬಿಟ್ಟಿತ್ತು. ಒಂಥರ ಚೆನ್ನಾಗಿತ್ತು ಸ್ಕೂಲ್ ಡೇಸ್ ಎಲ್ಲ, ಮಸ್ತಾಗಿತ್ತು. ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಹುಡುಗಿರು ಆಲ್ಮೋಸ್ಟ್ ಮದುವೆ ಆಗಿಬಿಟ್ರು. ಹುಡುಗರು ಬದುಕವ್ರೆ, ಎಲ್ಲ ಸೆಟ್ಲ್ ಆಗೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವ್ರು ಅನ್ಸುತ್ತೆ ಅಷ್ಟೇ. ಇದೇ ಲೈಫ್. ಬಬ್ಲು ಬಾರಪ್ಪ ಬೇಗ. 10 ಗಂಟೆಗೆ ಬಾ ಅಂದರೆ ನೀನು 10 ಗಂಟೆಗೆ ಮನೆ ಬಿಡ್ತೀಯಲ್ಲ.
ಪಂಕ್ಚುಯಾಲಿಟಿನೇ ಇಲ್ಲ ಗುರು. ಅಯ್ಯೋ ಈ ನನ್ನ ಮಗ ನನ್ನ ಮುಂದೆ ಹೋಗಿ ನಿಂತವನಲ್ಲ, ನಾನೇ ವೇಸ್ಟ್ ಮಾಡಿ. ನಾನಿಲ್ಲಿ ಕಾಯ್ತಿದ್ದೀನಿ, ಒಂದು 6 ಮಾಡಬೇಕಲ್ಲ ಗುರು ಇವನು. ಇವೆಲ್ಲ ಎಲ್ಲಿಂದ ಸಿಗ್ತಾವ ನನಗೆ? ಓ ಸರ್ವಿಸ್ ರೋಡಲ್ಲಿ ಇದೆಯಾ ಬ್ರೂ? ಹೋಗ್ಬಿಟ್ಟಿಯಾ ಓವರ್ಟೇಕ್ ಎಲ್ಲ ಮಾಡಿಕೊಂಡು. ಆಟೋವ್ರು ನೋಡು ಜೀ ಅಂತ ನೋಡ್ತಾರೆ, ಒಂದು ಸ್ಮೈಲ್ ಕೊಡೋಣ ಅಂತ. ಬೇಡ ಹಿಂದಿಯವರು. ಏನು ಗುರು ಇದು ರೋಡು ಹಿಂಗೈತೆ? ವಾ ಬಬ್ಲು ಲೆಫ್ಟ್ ನಡಿ ಅಣ್ಣ ಫುಲ್ ಜಾಮ್ ಮಾಡ್ಬಿಟ್ಟವನೆ. ಹೋಗ್ಬಿಡೋಣ ಬೇಗ. ಸಬಾಷ್ ನಡಿಯೋ, ಅವ್ರೇನು ಮಾಡ್ಕೊತಾರೆ ನಡಿಯೋ, ನಮಗೆ ಟೈಮ್ ಆಗೈತೆ ನಡಿಯೋ. ನಮ್ಮ ರೋಡ್ಗಳೇ ಸಾಕು ಆಫ್ ರೋಡಿಗೆ. ಝೀ ಅಂತ ಹೋಗೋದು, ಟೈ ಅಂತ ಸ್ಲೋ ಮಾಡೋದು, ಆ ರೇಂಜಿಗೆ ಆಫ್ ರೋಡಿಂಗ್ ಐತೆ. ಆದರೂ ಒಂದು ಮಾತ್ರ ಹೇಳ್ತೀನಿ, ಗೇರ್ಸ್ ಹಾಕ್ಕೊಂಡು ಗಾಡಿ ಓಡಿಸಿದ್ರೆ ಆಲ್ಮೋಸ್ಟ್ ಬಾಡಿ ಪೇಯ್ನ್ ಕಮ್ಮಿ. ನಾರ್ಮಲಾಗಿ ಓಡಿಸಿದ್ರೆ ಅಂತೂ ಹೆವಿ. ಎಷ್ಟೊಂದು ದೂರ ಇದ್ದಂಗೆ ಐತೆ. ಎಲ್ಲಿ ನೋಡಿದ್ರೆ ಅಲ್ಲಿ ಸುಸು ಒಯ್ತಾರಪ್ಪ. ಸುಸು ಒಯ್ರಿ, ರೋಡ್ ಕಡೆ ಯಾಕೆ? ನಮ್ಮಂತ ಹೆಣ್ಮಕ್ಳು ಓಡಾಡ್ತಿರ್ತವೆ. ಒದಗಿದಾಗ ಹೋಗ್ಬೇಕಪ್ಪ ತಗೆ. ಮ್ಯಾಂಗೋ ಮೋಟೋ. ಅಯ್ಯೋ ನಾನು ತಗೊಳ್ಳೋ, ಇದನ್ನೂ ಅದರಲ್ಲೇ ಇಟ್ಕೋತೀಯ, ಇರಲಿ ಬಿಡು, ಪಾಕೆಟ್ ಇಟ್ಕೊಂಬಿಟ್ಟು.